ಲೀಲಾ ಕಾಲಿಂಗ್ ಕೃಷ್ಣ ಕಂ ಕಂ. ಲೀಲಾ ಕಾಲಿಂಗ್ ಕೃಷ್ಣ ಕಂ ಕಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಸುಗುಣ. ಲೀಲಾ ಡಾರ್ಲಿಂಗ್ ಕೃಷ್ಣ ಕಾಲಿಂಗ್ ಕಂ ಕಂ ಅಂತ ಹಾಡಂತ ಸಮಯ ಈಗ ಆಗೋಗಿದೆ. ಯಾಕೆ ಅಂತ ಹೇಳಿದ್ರೆ ಕೃಷ್ಣ ಲೀಲಾ ಆಲ್ರೆಡಿ ಥಿಯೇಟರ್ನಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟಾಗಿದೆ. ಹೌದು, ಅಜಯ್ ರಾವ್ ಮತ್ತು ಮಯೂರಿ ಅಭಿನಯದ ಶಶಾಂಕ್ ನಿರ್ದೇಶನದ ಸಿನಿಮಾ ಕೃಷ್ಣ ಲೀಲಾ ಹಬ್ಬದ ಕೊಡುಗೆಯಾಗಿ ಅಡ್ವಾನ್ಸ್ ಆಗಿ 2 ದಿವಸ ಮುಂಚೆನೆ ಬಂದ್ಬಿಟ್ಟಿದೆ ಥಿಯೇಟರ್ಗೆ. ಹಾಗಿದ್ರೆ ಕೃಷ್ಣ ಲೀಲಾ ಸಿನಿಮಾನ ನಾವು ಯಾಕೆ ನೋಡಬೇಕು? ಹಾಗೆ ಸುಮ್ಮನೆ ಒಂದ್ಸರಿ ಟಿವಿ ನೋಡ್ತಿರ್ಬೇಕಾದ್ರೆ ನಿರ್ದೇಶಕ ಶಶಾಂಕ್ ಅವರಿಗೆ ಒಂದು ರಿಯಲ್ ಇನ್ಸಿಡೆಂಟ್ ನ ಟಿವಿಲಿ ನೋಡಿದ್ರಂತೆ. ಅದನ್ನ ನೋಡಿ ಇನ್ಸ್ಪೈರ್ ಆದಂತಹ ಕಥೆಯೇ ಕೃಷ್ಣ ಲೀಲಾ. ಬನ್ನಿ ಹಾಗಾದ್ರೆ ಕೃಷ್ಣ ಲೀಲಾನ ಯಾಕೆ ನೋಡ್ಬೇಕು ಅಂತ ಚಿತ್ರತಂಡ ಹೇಳುತ್ತೆ, ಕೇಳು. ಹುಟ್ಟಿಗೆ ಫಸ್ಟ್ ರೀಸನ್ ಬಂದು ಕೃಷ್ಣನ್ ಲವ್ ಸ್ಟೋರಿ. ಕೃಷ್ಣನ್ ಲವ್ ಸ್ಟೋರಿ ಇನ್ನೂ ಥಿಯೇಟ್ರಲ್ಲಿ ರನ್ ಆಗ್ತಾ ಇತ್ತು. ರನ್ ಆಗ್ತಾ ಇದ್ದ ಟೈಮಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ ಒಂದು ಹುಡುಗ ಹುಡುಗಿದು ಒಂದು ಇನ್ಸಿಡೆಂಟು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಅವರಿಬ್ಬರದ್ದು ಲವ್ ಸ್ಟೋರಿದು ಲವ್ ಬಗ್ಗೆ ಆಗಿರೋ ಒಂದಷ್ಟು ಅದ್ರ ಸುತ್ತ ನಡೆದಿರೋ ಒಂದಷ್ಟು ಘಟನೆಗಳು ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಅದು ಟಿ ವಿಲಿ ಟೆಲಿಕಾಸ್ಟ್ ಆಗ್ತಾ ಇದ್ದಿದ್ದು ನೋಡಿದೆ ನಾನು. ಆವತ್ತೇ ನನಗೆ ಸ್ಟ್ರೈಕ್ ಆಗಿತ್ತು. ಕೃಷ್ಣ ಲೀಲಾ ಸಿನಿಮಾದಲ್ಲಿ ನನ್ನ ಪಾತ್ರ ಹೇಳೋಕ್ಕೂ ಮುಂಚೆ ಪಾತ್ರ ಒಂದು ಅಡ್ಡ ಹೆಸರಿದೆ, ಸ್ಮೈಲ್ ಕೃಷ್ಣ ಅಂತ. ಅದು ನನ್ನ ರಿಯಲ್ ಲೈಫಿಗೂ ತುಂಬಾ ಹೋಲಿಕೆ ಆಗುತ್ತೆ. ಆ್ಯಂಡ್ ಕೃಷ್ಣ ಲೀಲಾ ಸಿನಿಮಾದ ಪಾತ್ರ ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಪಾತ್ರ. ಮೊದಲನೇ ಕಾರಣ ನನ್ನ ನಿಜ ಜೀವನಕ್ಕೆ ತುಂಬಾ ಹೋಲಿಕೆ ಆಗಿರ್ತಕ್ಕಂಥ ಸೊ ಅವ್ರು ಫೋನ್ ಮಾಡಿ ಈ ಥರ ಹೇಳಿದ್ರು, ಈ ಸ್ಟೋರಿ ಇದೆ, ಕೃಷ್ಣನ್ ಲವ್ ಸ್ಟೋರಿ ಪಾರ್ಟ್ 2 ಮಾಡ್ತಾ ಇದ್ದೀವಿ ಅಂತ. ಸೊ ಆವಾಗ ಕೃಷ್ಣ ಲೀಲಾ ಅಂತ ಇನ್ನೂ ಕನ್ಫರ್ಮ್ ಇರಲಿಲ್ಲ. ಸೊ ಅವ್ರು ಆ ಥರ ಹೇಳಿದಾಗ ತುಂಬ ಖುಷಿ ಆಯಿತು. ಬಿಕಾಸ್ ಡೆಫಿನೆಟ್ಲಿ ಶಶಾಂಕ್ ಸರ್ ಅಂದರೆ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಇಮಿಡಿಯೇಟ್ಲಿ ಐ ಸೆಡ್, ಸೊ ಐ ವುಡ್ ಲವ್ ಟು ಡೂ ಸರ್ ಅಂತ. ಮಿಡ್ಲ್ ಕ್ಲಾಸ್ ಹುಡುಗ ಹುಡುಗಿರ ಬ್ಯಾಕ್ ಡ್ರಾಪು ಮತ್ತು ಅದೇ ಥರದ ಪಾತ್ರಗಳು ಅದೆಲ್ಲ ಇರೋದ್ರಿಂದ ಸೊ ಅದಕ್ಕೆ ಇನ್ನು ಬೇರೆ ಅವತ್ತೇ ನಾನು ಆ್ಯಕ್ಚುಲಿ ಆ ಇನ್ಸಿಡೆಂಟ್ ನೋಡಿದಾಗಲೇ ಹೀರೋ ಅಜಯ್ ಅಂತ ಊಹೆ ಮಾಡ್ಕೊಂಬಿಟ್ಟಿದ್ದೆ. ಅಜಯ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಅಜಯ್ನೇ ಇಟ್ಕೊಂಡು ಮಾಡಬೇಕು ಅಂತ. ನನ್ನ ಲೈಫಲ್ಲಿ ನನಗೆ ಎಷ್ಟೇ ಕಷ್ಟ ಬರಲಿ, ಏಳು ಬೀಳು ಬರಲಿ, ನಾವು ಯಾವಾಗಲೂ ನಗ್ನಗ್ತಾ ಸ್ಮೈಲ್ ಮಾಡಿಕೊಂಡೆ ಅದನ್ನ ಫೇಸ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಕೃಷ್ಣ ಲೀಲಾನಲ್ಲೂ ಕೂಡ ಅದೇ ಥರದ್ದು ಪಾತ್ರ. ನಾವು ಏನೇ ಕೆಲಸ ಮಾಡಿದ್ರು ಅದಕ್ಕೆ ಫಸ್ಟ್ ಹೋಮ್ ವರ್ಕ್ ಇರಬೇಕು ಅಂತ. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ರಿಹರ್ಸಲ್ಸು ಮಾಡಿಸಿದ್ರು. ಸೊ ಕೆಲವೊಂದು ಸೀನ್ಸ್ನ ನಾವು ನೀಟಾಗಿ ರಿಹರ್ಸಲ್ ಮಾಡಿ ಅದೇ ಡೈಲಾಗ್ಸ್ನ ಹೇಳಿ ಅಜಯ್ ಸರ್ ಜೊತೆ, ಆವಾಗ ನಮಗೆ ಆ ಬಾಂಡಿಂಗು ಬರುತ್ತೆ, ಆಮೇಲೆ ಅರ್ಥನೂ ಆಗುತ್ತೆ ಹೇಗೆ ಮಾಡಬೇಕು ಹೇಗೆ ಬಿಡಬೇಕು. ಹೀರೋ ಇನ್ನೂ ಯಾರು ಮಾಡೋದು ಅನ್ನುವಾಗ ನನಗೆ ಆ್ಯಕ್ಚುಲಿ ನಮ್ಮ ಮಯೂರಿ ಆಕೆದು ಅಶ್ವಿನಿ ನಕ್ಷತ್ರ ಸೀರಿಯಲ್ದು ಇದನ್ನು ನೋಡಿದ್ದೆ ಅಷ್ಟೇ. ನಾನು ಒಂದು ಪ್ರೋಮೋ ಬರ್ತಾಯಿತ್ತು. ಆ ಪ್ರೋಮೋದಲ್ಲಿ ಅವಳನ್ನು ನೋಡಿ ನಾನು ತುಂಬ ಇಂಪ್ರೆಸ್ ಆಗಿದ್ದೆ. ಲೋವರ್ ಮಿಡಲ್ ಕ್ಲಾಸ್ ಒಂದು ಫ್ಯಾಮ್ಲಿನಲ್ಲಿ ನೋಡಿದಾಗ ಪ್ರತಿಯೊಂದು ಮನೆಯಲ್ಲೂ ಈ ಪಾತ್ರ ಇದ್ದೇ ಇರುತ್ತೆ. ಆ್ಯಂಡ್ ಬೇಸಿಕಲಿ ಅವ್ರಿಗೆ ಕೂಡ ಲವ್ ಮಾಡ್ಬೇಕಂತ ಒಂದು ಇಷ್ಟ ಇರುತ್ತೆ. ಆದರೆ ದಿನ ಬೆಳಗಾದರೆ ಸಾಲಗಳಿರುತ್ತೆ, ಕಷ್ಟಗಳಿರುತ್ತೆ, ಲೈಫ್ನ ಫೇಸ್ ಮಾಡಬೇಕನ್ನೋದಿರುತ್ತೆ. ಈ ಲೈಫ್ ಜೊತೆ ಹೋರಾಟದಲ್ಲಿ ಈ ಪ್ರೀತಿ ಅನ್ನೋದನ್ನ ಅವ್ರು ಗಮನಿಸೋಷ್ಟರಲ್ಲಿ ಈ ಪ್ರಾಬ್ಲಮ್ಸ್ ಕಾರಣದಿಂದ ಆ ಪ್ರೀತಿ ಅನ್ನೋದು ಹೊರಟೋಗ್ಬಿಟ್ಟಿರುತ್ತೆ. ಫಸ್ಟ್ ಶಾಟೇ ಪೊಲೀಸ್ ಸ್ಟೇಷನಲ್ಲಿ ನಾವು ಮೀಟ್ ಆಗೋ ಶಾಟು. ಸೊ ಅಲ್ಲಿ ಅವ್ರನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಅವ್ರು ನನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು, ಆ ಫೀಲಿಂಗೇ ಇತ್ತು. ಸೊ ಫಸ್ಟ್ ಶಾಟ್ ಅದನ್ನು ಮಾಡಿದ್ವಿ. ಬೇಸಿಕಲಿ ಇದಕ್ಕೆ ಕೃಷ್ಣ ಲವ್ ಸ್ಟೋರಿ 2 ಅಂತ ಇಡಬೇಕು ಅಂತ ಅಂದ್ಕೊಂಡಿದ್ದು. ತುಂಬ 2 ಸಿನಿಮಾಗಳು ಬರ್ತಾ ಇದೆ ಅನ್ನಿಸ್ತು. ಇದು ಯಾಕೋ ಜಾಸ್ತಿ ಆಗಿಬಿಡುತ್ತೆ ಅಂತ ಅನ್ಸ್ಬಿಟ್ಟು ಬೇಡ, ಫ್ರೆಶ್ ಆಗಿ ಇಡೋಣ ಅಂತ ಅಂದಾಗ ಆ ಕೃಷ್ಣ ಅನ್ನೋ ಬ್ರ್ಯಾಂಡನ್ನು ಬಿಡೋದು ಬೇಡ ಅನ್ನಿಸ್ತು. ಅದನ್ನ ಇಟ್ಕೊಂಡೇ ಏನು ಇಡ್ಬೋದು ಅನ್ನುವಾಗ ಈ ಹೀರೋಯಿನ್ ಹೆಸರು ಬಂದು ಲೀಲಾವತಿ ಪಿಕ್ಚರಲ್ಲಿ. ಸೊ ಇದೇ ಚೆನ್ನಾಗಿದೆಯಲ್ಲ, ಕೃಷ್ಣ ಲೀಲಾ, ಅವರಿಬ್ಬರ ಹೆಸರನ್ನ ಇಟ್ಟರೆ ಕೃಷ್ಣ ಲೀಲಾ, ಯಾಕೆಂದರೆ ಅವ್ರದ್ದೇ ಕತೆ ಇದು. ಸತತವಾಗಿ 1 ವರ್ಷದಿಂದ ಕಥೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಒಂದು ಆಫೀಸ್ ಅಂತ ಒಂದು ಪ್ರೊಡಕ್ಷನ್ ಆಫೀಸ್ ಓಪನ್ ಮಾಡಿ ಸುಮಾರು ಸಬ್ಜೆಕ್ಟ್ಸ್ನ ನಾನು ಕೇಳ್ತಾ ಕೂತ್ಕೊಂಡಿದ್ದೆ ಪ್ರೊಡ್ಯೂಸ್ ಮಾಡಬೇಕು ಅಂತ. ನನಗೆ ಆಬ್ವಿಯಸ್ಲಿ ಇಂಥ ಒಳ್ಳೆ ಕಥೆ, ಇಂಥ ಒಳ್ಳೆ ಪಾತ್ರ ಕಮರ್ಷಿಯಲಿನೂ ಹಿಟ್ ಆಗುತ್ತೆ, ಆ್ಯಸ್ ವೆಲ್ ಆ್ಯಸ್ ಒಬ್ಬ ಆರ್ಟಿಸ್ಟಾಗಿ ಕೂಡ ವಂಡರ್ಫುಲ್ ರೆಕಗ್ನೈಸೇಷನ್ ಸಿಗುತ್ತಲ್ಲ ಅನ್ನೋ ಒಂದು ಬೈಕ್ ಹುಡ್ತು, ನಾನು ಇದು ಪ್ರೊಡ್ಯೂಸ್ ಮಾಡಲೇಬೇಕು ಅಂತ. ಒಂದು ಡ್ಯಾನ್ಸ್ ನಂಬರ್ ಇದೆ ನನ್ನ ಸಿನಿಮಾದಲ್ಲಿ. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡಿ ರಿಹರ್ಸಲ್ಸ್ ಮಾಡಿ. ನನ್ನ ಡ್ಯಾನ್ಸ್ಗಿಂತ ಅಜಯ್ ಸರ್ ಡ್ಯಾನ್ಸ್ ಅಂತೂ ಸೂಪರ್ ಆಗಿದೆ. ಲೀಲಾ ಕಾಲಿಂಗ್ ಕೃಷ್ಣ ಕಂ ಕಂ. ಬಚ್ಚನ್ ಸಿನಿಮಾದ ನಂತರ ಶಶಾಂಕ್ ಅವರು ನಿರ್ದೇಶನ ಮಾಡ್ತಿರುವಂತಹ ಸಿನಿಮಾ ಕೃಷ್ಣ ಲೀಲಾ. ಕೃಷ್ಣ ಲೀಲಾ ಸಿನಿಮಾದ ಕತೆ ತುಂಬಾನೇ ಹಿಡಿಸ್ಬಿಟ್ಟು ಶಶಾಂಕ್ ಅವರು ಅವರದ್ದೇ ಹೋಮ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಅವರೇ ದುಡ್ಡು ಹಾಕಿ ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ಆದ್ರೆ ಯಾವಾಗ ಅಜಯ್ ರಾವ್ ಅವರು ಕೃಷ್ಣ ಲೀಲಾ ಕತೆ ಕೇಳಿದ್ರೋ ಅವ್ರಿಗೆ ಪ್ರೊಡ್ಯೂಸರ್ ಆಗಬೇಕು ಅಂತ ಅನ್ನಿಸ್ಬಿಡ್ತು. ಸರಿ, ಹಾಗಾದ್ರೆ ಅಜಯ್ ರಾವ್ ಅವರ ಒಂದು ಪ್ರೊಡಕ್ಷನ್ ಸಂಸ್ಥೆಯನ್ನ ಶುರು ಮಾಡೇ ಬಿಟ್ರು ಕೃಷ್ಣ ಲೀಲಾ ಸಿನಿಮಾ ಮೂಲಕ.
ಇನ್ನು ಈ ಕೃಷ್ಣಲೀಲಾ ಸಿನಿಮಾದಲ್ಲಿ ಮೇನ್ ಅಟ್ರಾಕ್ಷನ್ ಏನು ಗೊತ್ತಾ, ಅದು ಯಾಕೋ ಏನೋ ಶಶಾಂಕ್ ಅವ್ರಿಗೆ ಫೋನ್ ಮೇಲೆ ಕಣ್ ಬಿದ್ಬಿಟ್ಟಿದೆ ಅಂತ ಅನ್ಸುತ್ತೆ. ಅದಕ್ಕೆ ರಿಯಲ್ ಸ್ಟಾರ್ ಉಪ್ಪಿನ ಕರೆಸ್ಬಿಟ್ಟು ಫೋನಮ್ಮಂಗೂ ಸಿಮ್ಮಪ್ಪಂಗೂ ಹುಟ್ಟಿದ ಮಕ್ಕಳು ಇವರೇನೆ ಅಂತ ಹೇಳಿ ಕಾಮನ್ ಕೃಷ್ಣಲೀಲಾ ಅಂತ ಹಾಡೇ ಹಾಡಿಸ್ಬಿಟ್ರು ಕಣ್ರಿ. ಆ ಹಾಡು ಈಗ ಹಿಟ್ ಲಿಸ್ಟ್ ಅಲ್ಲಿ ಇದೆ. ಬನ್ನಿ ಹಾಗಾದ್ರೆ ಆ ಹಾಡಿನ ವಿಶೇಷತೆ ಮತ್ತೆ ಹಾಡನ್ನ ನೋಡ್ಕೊಂಡು ಬರೋಣ. ಇನ್ನು ಉಪೇಂದ್ರ ಅವ್ರ ಸಾಂಗು ಅಷ್ಟೇ. ಉಪೇಂದ್ರ ಅವ್ರ ಸಾಂಗು ಆ್ಯಕ್ಚುಲಿ ಅದು ನಮ್ಮ ಸಿನಿಮಾದ ಥೀಮ್ ಸಾಂಗ್. ಆ ಸಾಂಗನ್ನು ನನ್ನ ಅಂದರೆ ಡೈರೆಕ್ಟ್ರ್ ವ್ಯೂ ಪಾಯಿಂಟಲ್ಲಿ ಬರುವಂಥ ಸಾಂಗ್ ಅದು. ಆ ಸಾಂಗನ್ನು ಡೈರೆಕ್ಟ್ರೇ ಆಡಿದ್ರೆ ಚೆನ್ನಾಗಿರುತ್ತಲ್ಲ, ಬಟ್ ನನ್ನ ವಾಯ್ಸ್ ಚೆನ್ನಾಗಿದ್ದರೆ ನಾನು ಆಡ್ತೀನಿ. ಸೊ ನನಗೆ ಹಂಗಂತ ಯೋಚನೆ ಮಾಡಿದ ತಕ್ಷಣ ಫಸ್ಟ್ ಸ್ಟ್ರೈಕ್ ಆಗಿದ್ದೆ ಉಪೇಂದ್ರ ಅವರು. ಅವ್ರಿಗೂ ಅದು ಕೇಳಿದ ತಕ್ಷಣ ಡೈರೆಕ್ಟ್ರು ಸಖತ್ ಮಜಾ ಇದೆ ರೀ ಸಾಂಗ್ ಇದು ಅಂತ ಅವರು. ಏನಿದು ಫೋನಮ್ಮಂಗು ಸಿಮ್ಮಪ್ಪಂಗು ಹುಟ್ಟಿದ ಮಕ್ಕಳು ಅಂದರೆ ಇಲ್ಲ, ಅದು ನಮ್ಮ ಸಿನಿಮಾ ಇರೋದೇ ಹಂಗೆ ಸರ್, ಎಲ್ಲ ಫೋನಿಂದನೇ ಒಂದಷ್ಟೆಲ್ಲ ನಡೀತದೆ, ಫೋನು ಸಿಮ್ಮಿಂದೇ ನಡೆಯುತ್ತೆ. ಅದರಲ್ಲೇ ಅವರಿಬ್ಬರು ಪರಿಚಯನೂ ಎಲ್ಲ ಆಗೋದು ಹೀರೋಯಿರಂದು. ಹಂಗಾಗಿ ಫೋನಮ್ಮ ಸಿಮ್ಮಪ್ಪ ಅಂತ ಹೆಸರಿಟ್ಟಿದ್ದೀನಿ. ಸಖತ್ ಮಜಾ ಇದೆ ಇದು ಅಂದ್ಬಿಟ್ಟು ಸಖತ್ ಎಂಜಾಯ್ ಮಾಡ್ಕೊಂಡು ಆಡಿದ್ರು ಉಪೇಂದ್ರ ಅವರು. ರಿಯಾಲಿಟಿನ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಆ ರಿಯಲಿಸ್ಟಿಕ್ ಫೀಲನ್ನು ಇಡೀ ಸಿನಿಮಾದಲ್ಲಿ ಕ್ಯಾರಿ ಮಾಡಿದ್ದೀನಿ. ಸೊ ಇಡೀ ಸಿನಿಮಾದಲ್ಲಿ ಯಾವುದೇ ಕಲಾವಿದರಿಗೂ ಮೇಕಪ್ ಹಾಕಿಲ್ಲ. ಹೀರೋಯಿನ್ನು ಸಾಂಗಲ್ಲಷ್ಟೇ ಮೇಕಪ್ ಹಾಕ್ಕೊಂಡಿರೋದು. ಸೀನ್ಸಲ್ಲಿ ಎಲ್ಲೂ ಯಾರಿಗೂ ಮೇಕಪ್ ಇಲ್ಲ. ಆಮೇಲೆ ಯಾವುದೇ ಸಿನಿಮ್ಯಾಟಿಕ್ ಅನಿಸೋವಂಥ ಯಾವುದೇ ಡೈಲಾಗ್ಗಳಿಲ್ಲ ಆ ಥರದ್ದು. ಅದೆಲ್ಲ ಯಾಕೆ ಮಾಡಿಲ್ಲ ಅಂದರೆ ಈ ಕಥೆಯಲ್ಲೇ ಎಲ್ಲ ಇದೆ. ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡದೆ ಕಲ್ತಿದ್ದೀನಿ. ಬಿಕಾಸ್ ನಾನು ಹೇಳಿದಾಗೆ ನನ್ನ ರಿಯಲ್ ಲೈಫಿಗೆ ತುಂಬ ಹೋಲಿಕೆ ಆಗಿರ್ತಕ್ಕಂಥ ಪಾತ್ರ ಆಗಿರೋದ್ರಿಂದ ನೈಜವಾಗಿ ಬಿಹೇವ್ ಮಾಡೋದು, ನಡ್ಕೊಳ್ಳೋ ರೀತಿ, ಅಂದರೆ ನಾವು ಎಲ್ಲೂ ಕ್ಯಾಮ್ರಾ ಮುಂದೆ ಅಭಿನಯಿಸ್ತಾ ಇರಲಿಲ್ಲ, ಬಿಹೇವ್ ಮಾಡ್ತಾಯಿದ್ದೆ. ಅಂದರೆ ನಾನು ಆ ರೀತಿ ನಡ್ಕೊಳ್ತಾ ಇದ್ದೆ ಅಷ್ಟೇ. ಸೊ ಆ್ಯಸ್ ಆ್ಯನ್ ಆ್ಯಕ್ಟರ್ ತುಂಬಾ ಇಂಪ್ರೂವೈಸ್ ಆಗಿದೆ, ತುಂಬಾ ಕಲ್ತಿರೋದಿಲ್ಲ. ಫಸ್ಟ್ ಸಿನಿಮಾ ಆಗಿದ್ರಿಂದ ಪ್ರತಿಯೊಂದು ಸಿಚುವೇಶನ್ ಸಹ ನಾನು ಗಮನ ಕೊಟ್ಟು ಕೇಳ್ತಾ ಇದ್ದೆ. ಕೆಲಸದ ವಿಷಯ ಅಂತ ಅಲ್ಲ ಸರ್, ಶಶಾಂಕ್ ಸರ್ ನಮಗೆ ಅದರ್ವೈಸ್ ಹೇಗಿರಬೇಕು, ಹೇಗೆ ಮಾತಾಡಬೇಕು, ಎಲ್ಲ ವಿಷಯದ ಬಗ್ಗೆನೂ ನಮ್ಗೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಬ್ಬರು, ಮಯೂರಿ ಮತ್ತು ಅಜಯ್. ಅದಷ್ಟೇ ಅಲ್ಲ, ರಂಗಾಯಣ ರಘು ಅವರು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ನೀವು ರಂಗಾಯಣ ರಘು ಅವ್ರನ್ನ ಎಷ್ಟೋ ಪಿಕ್ಚರ್ಗಳಲ್ಲಿ ನೋಡಿದರೆ ಇದುವರೆಗೂ. ಕೃಷ್ಣಲೀಲಾದಲ್ಲಿ ನೀವು ನೋಡೋ ರೀತಿ ಭಿನ್ನ. ನೀವು ಇದುವರೆಗೂ ಯಾವ ಪಿಕ್ಚರಲ್ಲೂ ಆ ಥರ ಅವ್ರನ್ನ ನೋಡಿಲ್ಲ. ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು, ಆದರೆ ಈ ಥರದ ಪಾತ್ರ ನೀವು ನೋಡಿಲ್ಲ ಯಾವತ್ತು. ಡೈಲಾಗ್ನ ನಾನು ಓದಬೇಕಾದ್ರೆ ನನ್ನ ರಿಯಲ್ ಲೈಫ್ ತುಂಬಾ ಹೋಲಿಕೆ ಅನಿಸುತ್ತೆ. ಯಾಕಂದರೆ ನಾನು ಪ್ರೊಡ್ಯೂಸರ್ ಆಗಿ ಅಷ್ಟೊಂದು ಹಣ ಇನ್ವೆಸ್ಟ್ ಮಾಡಿದ್ದೆ. ಆ್ಯಂಡ್ ಈಗ ನಿಜವಾದ ಹೀರೋಯಿಸಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾನೆ ಒಂದು ಲೈಫ್ ಹೋರಾಟದಲ್ಲಿ. ಸೊ ನನ್ನ ರಿಯಲ್ ಲೈಫ್ನೂ ಈಗ ನಿಜವಾದ ಹೀರೋಯಿಸಮ್ ಹೋರಾಟ ಸ್ಟಾರ್ಟ್ ಆಗಿದೆ. ನಾನು ಯಾಕಂದರೆ ದುಡ್ದಿರೋದು ಅಷ್ಟೂ ಸಿನಿಮಾಗೆ ಹಾಕ್ಬಿಟ್ಟಿದ್ದೀನಿ. ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಅದು ಅವ್ರ ಸಿನಿಮಾ, ಅವ್ರದ್ದೇ ಸಿನಿಮಾ, ಅವ್ರ ಪ್ರೊಡಕ್ಷನ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಡೆಫಿನೆಟ್ಲಿ ತುಂಬ ಹೆಮ್ಮೆ ಅನಿಸುತ್ತೆ, ತುಂಬ ಖುಷಿ ಆಗುತ್ತೆ. ಸೊ ಆಲ್ ಟುಗೆದರ್ ಒಂದು ವಂಡರ್ಫುಲ್ ಫ್ಯಾಮಿಲಿ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅಂತ ನಾನು ಹೇಳ್ಬೋದು. ಲೀಲಾ ಕಾಳಿಂಗ ಕೃಷ್ಣ ಕಂ ಕಂ. ಇನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೂಡ ಈ ಸಿನಿಮಾದಲ್ಲಿ ಒಂದು ಹಾಡು ಹಾಡಿದ್ದಾರೆ, ಪೆಸಲ್ ಮ್ಯಾನ್ ಅಂತ ಹೇಳ್ಬಿಟ್ಟು. ಅದು ಕೂಡ ಹಿಟ್ ಲಿಸ್ಟ್ ಅಲ್ಲಿ ಸೇರ್ಕೊಂಡಿದೆ. ಅರೆ ಬರೀ ಹಾಡುಗಳ ಬಗ್ಗೆನೇ ಹೇಳ್ತಿದ್ದಾರೆ ಅಂತ ಅನ್ಕೊಳ್ಬೇಡಿ. ಈ ಸಿನಿಮಾದಲ್ಲಿರೋ ಒಂದೊಂದು ಫೈಟು, ಡೈಲಾಗು ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ಪಂಚಿಂಗ್ ಆಗಿದೆ. ಶಶಾಂಕ್ ಅವ್ರ ಬಗ್ಗೆ ಹೇಳ್ಬೇಕಾಗಿಲ್ಲ ಅಲ್ವಾ? ಬನ್ನಿ ಹಾಗಾದ್ರೆ ಇನ್ನಷ್ಟು ವಿಶೇಷತೆ ಮುಂದಿನ ಸ್ಟೋರಿ. ಅವ್ರ ಕೈಯಲ್ಲಿ ಆಡ್ಸೋಕ್ಕೆ ರೀಸನ್ ಏನು ಅಂತಂದರೆ ಆ ಹಾಡಿನ ಕಾನ್ಸೆಪ್ಟು. ಆ ಹಾಡಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಅದು ನಮ್ಮ ಹೀರೋ ಕ್ಯಾರೆಕ್ಟರೇಷನ್ನೇ. ಅದು ಅಂದರೆ ಅವನು ಯಾವಾಗಲೂ ಅವನು ಒಬ್ಬ ಲೋಯರ್ ಮಿಡ್ಲ್ ಕ್ಲಾಸ್ ಹುಡುಗ, ಅವನಿಗೆ ಪ್ರಾಬ್ಲಮ್ಸ್ ಅನ್ನೋದು ಹಾಸ್ಕೊಂಡು ಒದ್ಕೊಳ್ಳೋ ಅಷ್ಟು ಇರ್ತದೆ ಅವನಿಗೆ. ಬಟ್ ಎಷ್ಟೇ ಪ್ರಾಬ್ಲಮ್ ಇದ್ರೂ ಲೈಫಲ್ಲಿ ನಾವು ಪಾಸಿಟಿವ್ ಆಗಿರಬೇಕು ಮತ್ತು ಅದನ್ನು ನಗ್ನಗ್ತಾ ಫೇಸ್ ಮಾಡಬೇಕು ಅನ್ನೋದಿದೆಯಲ್ಲ, ಅವನು ಸ್ಪೆಷಲ್ ಮ್ಯಾನ್. ಅದೇ ಆ ಹಾಡಿನ ಕಾನ್ಸೆಪ್ಟು. ಸ್ಪೆಷಲ್ ಮ್ಯಾನ್ ಸಾಂಗಲ್ಲಿ ನನ್ನ ಕರಿಯರ್ ಗ್ರಾಫ್ನಲ್ಲಿ ನಾನು ಯಾವತ್ತೂ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿರಲಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ನನ್ನ ಎಂಟೈರ್ ಡ್ಯಾನ್ಸಿಂಗ್ ಸ್ಕಿಲ್ಸ್ನ ಅದರಲ್ಲಿ ಯೂಸ್ ಮಾಡಿರೋದು. ಆ್ಯಂಡ್ ಇನ್ ದ ಸೇಮ್ ವೇ ಸ್ಪೆಷಲ್ ಮ್ಯಾನ್ ಸಾಂಗ್ ನಿಮಗೆ ಕೇಳೋದಕ್ಕೆ ತುಂಬ ಕ್ಯಾಶುವಲ್, ವೆರಿ ಫನ್ನಿ ಅನಿಸುತ್ತೆ. ಬಟ್ ಡೀಪಾಗಿ ಅದನ್ನು ಲೈಫಲ್ಲಿ ಅಳವಡಿಸ್ಕೊಂಡು ನೋಡಿದರೆ ತುಂಬ ಫಿಲಾಸಫಿಕ್ ಸಾಂಗ್ ಅದು. ನಮಗೆ ಕ್ಯಾಮ್ರಾ ಯಾವತ್ತೂ ಬಂದು ಆರ್ಟಿಸ್ಟ್ಗಳನ್ನ ಇಂಟರ್ಫಿಯರ್ ಆಗಿಲ್ಲ. ಅದು ಅದ್ರ ಕಂಫರ್ಟ್ ಝೋನಲ್ಲಿ ಇರ್ತಾಯಿತ್ತು. ನಾವು ನಮ್ಮ ಕಂಫರ್ಟ್ ಝೋನಲ್ಲಿ ವೆರಿ ನ್ಯಾಚುರಲ್ ವೇನಲ್ಲಿ, ಈಗ ಮನೆಯಲ್ಲೇನೋ ಸನ್ನಿವೇಶ ನಡೀತಾ ಇದ್ದರೆ ನಾವು ಯಾವ ರೀತಿ ಇರ್ತಾಯಿದ್ವಿ, ವಿ ಯೂಸ್ ಟು ಬಿಹೇವ್. ಕ್ಯಾಮ್ರಾ ಅದ್ರ ಪಾಡಿಗೆ ಅದೆಲ್ಲೋ ಒಂದು ಕಡೆ ಗುಟ್ಟಾಗಿ ಅದನ್ನು ನಮ್ಮನ್ನ ಸೆರೆ ಹಿಡಿತಾ ಇತ್ತು. ನಾರ್ಮಲ್ ಕ್ಯಾರೆಕ್ಟರ್ ರಿಯಲ್ ಲೈಫಲ್ಲಿ ಹೆಣ್ಮಕ್ಳು ಹೇಗಿರ್ತಾರೆ, ಎಸ್ಪೆಷಲಿ ಕಾಲೇಜ್ ಗೋಯಿಂಗ್ ಗರ್ಲ್ಸ್, ಈ ಜನರೇಷನಲ್ಲಿ ಕಾಲೇಜ್ಗೆ ಹೋಗೋ ಹುಡುಗಿರು ಹೇಗಿರ್ತಾರೆ. ವೆರಿ ಇನ್ನಸೆಂಟ್ ಗರ್ಲ್ ಲೀಲಾವತಿ ಅನ್ನೋ ಹುಡುಗಿ. ಯುಗಾದಿ ಹಬ್ಬದ ಗಿಫ್ಟಾಗಿ ಆಡಿಯನ್ಸ್ ಮುಂದೆ ತರ್ತಾ ಇದ್ದೀವಿ. ಇನ್ನು ಉಳಿದಿದ್ದನ್ನು ಅವರೇ ಹೇಳಬೇಕು. ಸಿನಿಮಾ ನೋಡಿಬಿಟ್ಟು ಸಿನಿಮಾ ಹೇಗಿದೆ ಈಗ ನಾವು ಮಾಡಿರೋದು ನಮಗೆ ನಿಜವಾಗ್ಲೂ ತುಂಬ ಚೆನ್ನಾಗೇ ಕಾಣುತ್ತೆ. ಒಂದು ಒಳ್ಳೆ ಸಿನಿಮಾ ನಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋದು ತುಂಬ ಕಷ್ಟ. ನಾವು ಸಿನಿಮಾನ ಆಯ್ಕೆ ಮಾಡ್ಕೊಳ್ತೀವಿ ಕೆಲವೊಂದು ಸಲ.
ತುಂಬ ರೇರ್ ಇವೆಂಟ್ ಸಿನಿಮಾ ನಮ್ಮನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ. ಸೊ ಅದೇ ರೀತಿ ಕೃಷ್ಣ ಲೀಲಾ ಸಿನಿಮಾ ನನ್ನನ್ನು ಆಯ್ಕೆ ಮಾಡ್ಕೊಂಡಿರೋದು. ಯುಗಾದಿ ಹಬ್ಬಕ್ಕೆ 2 ಸಂಭ್ರಮ, ವೆರಿ ವಂಡರ್ಫುಲ್ ಗಿಫ್ಟ್ಸ್. ಡೆಫಿನೆಟ್ಲಿ ಐ ಆಮ್ ವೆರಿ ಲಕ್ಕಿ. ಎವ್ರಿ ಪ್ರತಿಯೊಬ್ಬರು ಸಿನಿಮಾ ಥಿಯೇಟರಿಗೆ ಬಂದು ನನಗೆ ಸಪೋರ್ಟ್ ಮಾಡಬೇಕು ಅಂತ. ಇಷ್ಟೆಲ್ಲ ಕೇಳಿದ್ಮೇಲೆ ನೋಡಿದ್ಮೇಲೆ ಕೃಷ್ಣ ಲೀಲಾನ ನೋಡಲಿಕ್ಕೆ ನೀವು ಥಿಯೇಟರ್ಗೆ ವಿಸಿಟ್ ಮಾಡದೇ ಇರ್ತೀರಾ? ಖಂಡಿತವಾಗ್ಲೂ ವಿಸಿಟ್ ಮಾಡೇ ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಲೀಲಾ ಕಾಲಿಂಗ್ ಕೃಷ್ಣ ಕಮ್ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಲೀಲಾ ಕಾಲಿಂಗ್ ಕೃಷ್ಣ ಕಂ